ನೀವು ಈ ಹಣ್ಣಿನ ಹೆಸರು ಹೇಳ್ಬೋದಾ? ಲೆಟ್ ಮಿ ಗಿವ್ ಅ ಹಿಂಟ್. ಇದ್ರದ್ದು ರೈಮಿಂಗ್ ಬಂದ್ಬಿಟ್ಟು ಕಾಕಿ ಅಂತ. ಓಕೆ, ಈ ಹಣ್ಣು ಹೆಸರು ಬಂದ್ಬಿಟ್ಟು ಆಕಿ ಅಂತ. ಇದು ಜಮೈಕಾದ ನ್ಯಾಷನಲ್ ಫ್ರೂಟ್ ಆಗಿರುತ್ತೆ. ಯಾಕೆ ಜಮೈಕಾದ ನ್ಯಾಷನಲ್ ಫ್ರೂಟ್ ಆಗಿದ್ರು ಕೂಡ ಯುನೈಟೆಡ್ ಸ್ಟೇಟ್ನಲ್ಲಿ ಈ ಹಣ್ಣು ಬ್ಯಾನ್ ಆಗಿರುತ್ತೆ. ಯಾಕಂದ್ರೆ ಇದು ಡೆಡ್ಲಿಯಸ್ಟ್ ಫ್ರೂಟ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಇದು ವೆಸ್ಟ್ ಆಫ್ರಿಕಾದ ನೇಟಿವ್ ಹಣ್ಣಾಗಿರುತ್ತೆ. ಕ್ಯಾಪ್ಟನ್ ವಿಲಿಯಂ ಬೆಲ್ ಅವರು ಜಮೈಕಾಗೆ 18th ಸೆಂಚುರಿಯಲ್ಲಿ ಈ ಹಣ್ಣನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಸಾಲ್ಟ್ ಫಿಶ್ ಅಂತ ಸಹ ಕರೀತಾರೆ. ಇದು ಟ್ರೆಡಿಷನಲ್ ಫ್ರೂಟ್ ಆಗಿ ಜಮೈಕಾದಲ್ಲಿ ಪ್ರಸಿದ್ಧಿಯಾಗಿರುತ್ತೆ. ಎಲ್ಲಿಂದ ಈ ಹಣ್ಣು ಬಂತು, ಯಾವ ಥರ ಟೇಸ್ಟ್ ಈ ಹಣ್ಣಾಗಿರುತ್ತೆ, ಯಾವುದರಿಂದ ಇದು ಡೆಡ್ಲಿ ಆಗಿರುತ್ತೆ, ಇದು ಡೆಡ್ಲಿ ಆದರೂ ಕೂಡ ಹೇಗೆ ಜನರು ಇದನ್ನು ತಿಂತಾರೆ, ಈ ಎಲ್ಲ ಪ್ರಶ್ನೆಗೆ ಆನ್ಸರ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.